ನೀವೇನಾದ್ರೂ ಕಾಶ್ಮೀರ ಅಥವಾ ಮನಾಲಿ ಟ್ರಿಪ್ಗೆ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಹೆಂಗ್ ಪ್ರಿಪೇರ್ ಆಗಬೇಕು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. -ಡಿಗ್ರಿ ಇರೋದ್ರಿಂದ 2-3 ಲೇಯರ್ಗಳು ಹಾಕಬೇಕಾಗುತ್ತೆ. ಮೊದಲು ಈ ಥರ್ಮಲ್ಸ್ ಹಾಕಬೇಕು ಲೋವರ್ ಬಾಡಿಗೆ, ಆಮೇಲೆ ಅಪ್ಪರ್ ಬಾಡಿಗೆ ಒಂದು ಥರ್ಮಲ್ಸ್ ಟೀ ಶರ್ಟ್ ಬರುತ್ತೆ ಅದನ್ನು ಹಾಕಬೇಕು. ಅದ್ರ ಮೇಲ್ಗಡೆ ಒಂದು ಫುಲ್ ಆರ್ಮ್ ಅಥವಾ ಹಾಫ್ ಟೀ ಶರ್ಟ್ ಕೂಡ ಹಾಕ್ಬೋದು. ಅದು ಉಲ್ಲನ್ ಆದ್ರೂ ಪರವಾಗಿಲ್ಲ, ಕಾಟನ್ ಆದ್ರೂ ಪರವಾಗಿಲ್ಲ. ಅದಾದಮೇಲೆ ಸ್ಕೀ ಪ್ಯಾಂಟ್ಸ್ ಅಂತ ಕರೀತಾರೆ, ಇಲ್ಲಾಂದರೆ ಫ್ಲೀಸ್ ಅಂತ ಕರೀತಾರೆ. ಆ ಥರ ಪ್ಯಾಂಟು ತಿಕ್ಕಾಗಿರುತ್ತೆ, ಇದನ್ನು ಹಾಕಬೇಕಾಗುತ್ತೆ. ಇದೇ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದು ಸ್ನೋಯಿಂದ. ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಡ್ರೈ ಆಗೇ ಇರುತ್ತೆ. ಈ ಪ್ಯಾಂಟ್ಸು ಡೆಕಾಥ್ಲಾನಲ್ಲಿ ಸಿಗುತ್ತೆ. ಅದಾದಮೇಲೆ ಅದ್ರ ಅಪ್ಪರ್ ಬಾಡಿಗೆ ನಾವು ಒಂದು ಜರ್ಕಿನನ್ನು ಹಾಕಬೇಕು. ಆಮೇಲೆ ಕಂಪಲ್ಸರಿ ಗ್ಲೌಸ್ನ ಹಾಕಬೇಕು. ಅದಾದಮೇಲೆ ಟೋಪಿ ಹಾಕಬೇಕು. ಸೊ ಅಲ್ಲಿಗೆ ನಮ್ಮ ಬಾಡಿ ಕವರ್ ಆಯಿತು. ಇವಾಗ ಸಾಕ್ಸ್ ಹಾಕಬೇಕು. ಸಾಕ್ಸ್ ಹಾಕಿದಾದ್ಮೇಲೆ ಶೂ ಹಾಕಿದ್ದಾದ್ಮೇಲೆ ನಮ್ಮ ಕಂಪ್ಲೀಟ್ ಬಾಡಿ ಪ್ರಿಪೇರ್ಡ್ ಆಗಿರುತ್ತೆ. ಬೇಕು ಅಂತಂದರೆ ನೆಕ್ ವಾರ್ಮರ್ ಹಾಕಿ. ಸೊ ಇದು ನಮ್ಮ ಕಂಪ್ಲೀಟ್ ಔಟ್ಫಿಟ್ ಆಗಿರುತ್ತೆ. ಈ ವಿಡಿಯೋನ ನಿಮ್ಗೆ ಲೈಕ್ ಆಗಿದೆ ಶೇರ್ ಮಾಡಿಬಿಡಿ, ಮತ್ತು ನನ್ನ ಪೇಜ್ನ ಫಾಲೋ ಮಾಡಿ.